ನಮ್ದೆಲ್ಲ ರಾಜಕೀಯ ಚಾನಲ್ ಬಂದ್ ಆಗಿದೆ. ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ. ಏನು ನಡೀತಿದೆ ನಮಗೆ ವಿಚಾರ ನಮ್ಮ ಅಸೆಂಬ್ಲಿ ಚೆನ್ನಾಗಿ ನಡೆಸುವುದೇ ನನ್ನ ಅಭಿಪ್ರಾಯ. ಬೇರೆ ರಾಜಕೀಯ ಪ್ರಶ್ನೆ ಇಲ್ಲ. ಸರ್ ಡೆಲ್ಲಿಗೆ ಹೋಗ್ತಾ ಇದ್ದಾರಂತೆ ಸರ್ ಸಿಎಂ. ಸರ್ಕಾರ ನಿಭಾಯಿಸ್ತಿದ್ದ ವಿಶ್ವಾಸ ನನಗೆ ಇದೆ. ಅಲ್ಲ ಇನ್ನೂ ಅದಾಗ್ತಲ್ಲ ಸರ್ ಅಲ್ಲಿ ನೋಡಿ, ನಾನು ಸ್ಪೀಕರ್ ಆಗಿದ್ದೇನೆ. ಸರ್ಕಾರ ಇದೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅದನ್ನು ಒಟ್ಟಿಗೆ ಒಗ್ಗಟ್ಟಿನಿಂದ ಅದನ್ನು ನಿಭಾಯಿಸ್ತಾರೆ. ಅಧಿವೇಶನ ಯಾವಾಗ ನಡೆಯುತ್ತೆ ಸರ್? ಈಗಾಗಲೇ ಬಹುಶಃ ನನಗೆ ಮಾಹಿತಿ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗೆ ನಮ್ಮ ಡಿಸೆಂಬರ್ 8ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಇವತ್ತು ಬೆಲ್ಗಾಂನಲ್ಲಿ ಅಧಿವೇಶನ ನಡೆಯುತ್ತೆ. ಸರ್, ಈಗ ಬೆಳಗಾವಿ ಅಧಿವೇಶನ ಯಾವುದೇ ವಿಷಯ ಕುರಿತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಭಾಗದ ಕುರಿತು ಯಾವುದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ಸಚಿವರು ಶಾಸಕರು ಭಾಗವಹಿಸಲ್ಲ ಅನ್ನೋ ಒಂದು ಆರೋಪಗಳು ಹಲವು ವರ್ಷಗಳಿಂದ ಇದೆ ಸರ್. ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಸಕಾರಾತ್ಮಕವಾದ ಚಿಂತನೆಯಲ್ಲಿ ಇರಬೇಕು ಒಂದು. ಯಾಕಂತ ಹೇಳಿದರೆ ಅಧಿವೇಶನದ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಶಾಸಕರು ಇವತ್ತು ಭಾಗವಹಿಸ್ತಾರೆ. ಒಂದು ಚರ್ಚೆಯಲ್ಲಿ ಕೂಡ ಇವತ್ತು ಭಾಗವಹಿಸ್ತಾರೆ. ರಾತ್ರಿ 12-1:30 ಗಂಟೆ ತನಕ ಕೂಡ ಇವತ್ತು ಚರ್ಚೆ ನಡೆದಿದೆ. ಅದಲ್ಲದೆ ಭಾಳಷ್ಟು ಇವತ್ತು ಬಿಲ್ಗಳು ಕೂಡ ಇವತ್ತು ಪಾಸಾಗಿದೆ. ಯಾವುದೇ ಒಂದು ಗೊಂದಲ ಇಲ್ಲದೆ ಇವತ್ತು ಅಧಿವೇಶನ ನಡೆದದ್ದು ಕೂಡ ಇವತ್ತು ಇದೆ. ಆದ ಕಾರಣ ಇವತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಇವತ್ತು ಒಂದು ಅಧಿವೇಶನವನ್ನು ಉತ್ತರ ಕರ್ನಾಟಕದ ಭಾಗದ ನಡೀತಿರುವಾಗ ಜನಸಾಮಾನ್ಯರು, ಮಾಧ್ಯಮದ ಸಂಘ ಸಂಸ್ಥೆಗಳು ಸಂಪೂರ್ಣವಾದ ಸಹಕಾರ ಕೊಟ್ಟು ಅಧಿವೇಶನ ಇನ್ನಷ್ಟು ಅತ್ಯುತ್ತಮ ನೆರವೇರಿಸಿಕೊಂಡು ಭವಿಷ್ಯ ದಿನಗಳಲ್ಲಿ ಕರ್ನಾಟಕ ಜನತೆಗೆ ಪ್ರಯೋಜನ ಆಗುವಂಥ ತೀರ್ಮಾನ ತಗೊಳ್ಳುವಂಥ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹ ಕೂಡ ಜವಾಬ್ದಾರಿ, ಸರ್ವ ಕೂಡ ಜವಾಬ್ದಾರಿ. ಜನರ ಅಪೇಕ್ಷೆ ಮೇರೆಗೆ ಮತ್ತು ಅವರ ಒಂದು ಅಪೇಕ್ಷೆ ಮತ್ತು ಅವರ ಒಂದು ಬೇಡಿಕೆ ಇದೆ. ಅದಕ್ಕೆ ಅನುಗುಣವಾಗಿ ಇವತ್ತು ನಡೆದುಕೊಂಡು ಉತ್ತಮವಾಗಿ ಸದನ ನಡೆಸುವಂಥ ಒಂದು ಭಾಗವಹಿಸಿ ಸದನದಲ್ಲಿ ಅದರ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ಎಲ್ಲ ಶಾಸಕರದು ಮತ್ತು ಸರ್ಕಾರದ್ದು ಮತ್ತು ಪ್ರತಿಪಕ್ಷ. ಉತ್ತರ ಕರ್ನಾಟಕ ಶಾಸಕರೇ ಸರ್, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗೆ ಅವರು ಚರ್ಚೆ ಮಾಡ್ತಾರೆ. ಅಲ್ಲ ಸರ್, ನಾವು ವಿಧಾನಸೌಧಕ್ಕೆ ಹಿಂದಿನಿಂದಲೂ ಕೂಡ ಹೆಚ್ಚಿನ ಭದ್ರತೆ ಮತ್ತು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದೇವೆ. ಇನ್ನೂ ಕೂಡ ಅದೇ ರೀತಿ ನಾವು ತಗೊಂಡು ಹೋಗ್ತೇವೆ ಇದರಲ್ಲಿ. ಆದ ಕಾರಣ ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ನಡೀತಾ ಇದೆ. ದುಷ್ಕೃತ್ಯದ ಬಗ್ಗೆ ಏನು ಹೇಳ್ತೀರಿ ಸರ್? ಅವರನ್ನು ಪತ್ತೆ ಕಠಿಣವಾದ ಕ್ರಮ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಷ್ಟು ಮಾತ್ರ ಅಲ್ಲ, ಇವರಿಗೆ ಯಾರೆಲ್ಲ ಬೆಂಬಲ ಕೊಡ್ತಾರೆ, ಏನೆಲ್ಲ ಇದ್ದಾರ, ಇವರನ್ನು ಕಠಿಣವಾದ ಕ್ರಮ ಕೂಡ ತಗೊಳ್ಬೇಕು. ಇದನ್ನು ಯಾರನ್ನಾರು ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರೆಲ್ಲರೂ ಕೂಡ ದೇಶದ್ರೋಹಿಗಳು. ಅವರಿಗೆಲ್ಲರೂ ದೇಶದ್ರೋಹಿಗಳು. ಅವ್ರಿಗೆ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ, ಯಾವುದೇ ವರ್ಗ ಯಾವುದೂ ಕೂಡ ಇಲ್ಲ. ವೈದ್ಯರಾಗಿರೋದು ಅನ್ನೋದು ಒಂದು ಈಗ ಈ ಕಲ್ತವ್ರ ಸಮಸ್ಯೆ ಜಾಸ್ತಿ ಆಗೋದ ಪರಿಸ್ಥಿತಿ ಆಗಿದೆ. ಆದ ಕಾರಣ ಇಂಥ ಈ ಎಲ್ಲ ವಿಚಾರಗಳಲ್ಲಿ ಅವ್ರು ಐದೇನೇ ಇರಲಿ, ಯಾರೇ ಇರಲಿ, ಅದಕ್ಕೆ ನಾನು ಬುಡ ಸಮೇತ ಕಿತ್ತು ಬಿಸುವ ಕೆಲಸವನ್ನು ಅದರಲ್ಲಿ ಕೇಂದ್ರ ಸರ್ಕಾರ ಇರಲಿ, ಸಂಬಂಧ ರಾಜ್ಯ ಸರ್ಕಾರ ಇರಲಿ, ಎಲ್ಲ ಜೊತೆ ಸೇರಿ ಒಗ್ಗಟ್ಟಿನಿಂದ ಇದನ್ನು ನಿಭಾಯಿಸಬೇಕು. ಮತ್ತು ಜನಸಾಮಾನ್ಯರು ಕೂಡ ಸಂಪೂರ್ಣವಾದ ಅದಕ್ಕೆ ಈ ರೀತಿಯ ಸಹಕಾರ ಇದ್ದು ಕೊಡುವಂಥ ವ್ಯವಸ್ಥೆ ಆಗಬೇಕು ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ಯಾರೇ ಬಂದು ಬಾಡಿಗೆ ಮನೆ ಕೊಡೋ ಮುಂಚೆ ಅವನು ಅಪರಿಚಿತ ಸಂದರ್ಭದಲ್ಲಿ ಅವನು ಯಾವುದು ಬರೀ ಅವ್ನು ದುಡ್ಡು ಜಾಸ್ತಿ ಕೊಡ್ತಾನೆ ಅಂತೇಳಿ ನಾವು ಬಾಡಿಗೆ ಮನೆ ಕೊಡೋದಲ್ಲ. ಅವನ ಬ್ಯಾಕ್ಗ್ರೌಂಡ್ ಏನು, ಯಾವುದು ಅಂತ ಹೇಳಿಕೊಂಡು ಅವರ ಆಧಾರ ತಗೊಂಡು ಪೊಲೀಸಲ್ಲಿ ಅವರ ಇನ್ಫಾರ್ಮೇಷನ್ ಇಟ್ಟುಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ನಾವು ಕೂಡ ಜನಸಾಮಾನ್ಯರು ಕೂಡ ಸಹಕರಿಸಿ ಕೊಡಬೇಕು. ಅಂತ ಇಂಥ ಹಲವಾರು ಕಟ್ಟುನಿಟ್ಟಿನ ಕ್ರಮವನ್ನು ಇವತ್ತು ನಾವು ತೆಗೆದುಕೊಳ್ಳೋ ಅಗತ್ಯ ಇದೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದಲ್ಲಿ ಯಾವಾಗ ಏನಾಗ್ತದೆ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಯಾವುದು ಅಧಿಕಾರ ಇದ್ರೂ ಖುಷಿಯೇ, ಅಧಿಕಾರ ಇಲ್ಲದಿದ್ರೂ ಖುಷಿ. ಚಾನಲ್ ಓಪನ್ ಆಗಿದೆ ಸರ್. ಇಲ್ಲದಿದ್ದರೆ ಅಧಿಕಾರ ನಾನು ಮಾಡೋದು. ಅದಕ್ಕೆ ನನಗೆ ಏನು ಅಧಿಕಾರ ಇರಲಿ, ಅಧಿಕಾರ ಇಲ್ಲದಿರಲಿ, ಸಮಾಧಾನ ಮತ್ತು ನೆಮ್ಮದಿ ನಮಗೆ ಮುಖ್ಯ. ನಿಮ್ಮ ಚಾನಲ್ ಓಪನ್ ಆಗಿದೆ ಸರ್ ಅವಾಗ